ಅದು ಬಯಲು ಸೀಮೆ ನಾಡು. ಎಲ್ಲಿ ನೋಡಿದ್ರೂ ವಿಶಾಲವಾದ ಭೂಪ್ರದೇಶ ಮಾತ್ರ ಕಾಣಿಸುತ್ತೆ. ಹಸಿರು ಕಾಣೋದು ಬಹಳ ಅಪರೂಪ. ಹೀಗಾಗಿ ಆ ಪ್ರದೇಶದ ಹಸಿರೀಕರಣಕ್ಕೆ ಅರಣ್ಯ ಇಲಾಖೆ ಪಣ ತೊಟ್ಟಿದೆ. ಗದಗ ಜಿಲ್ಲೆ ಅಂದ್ರೆ ಬಹುತೇಕ ಬಯಲು ಪ್ರದೇಶವನ್ನ ಹೊಂದಿರೋ ಜಿಲ್ಲೆ. ಎತ್ತ ನೋಡಿದ್ರೂ ಇಂಚು ಹಸಿರು ಕಾಣದ ಪ್ರದೇಶ. ಹೀಗಾಗಿ ಜಿಲ್ಲೆಯನ್ನ ಹಸಿರೀಕರಣ ಮಾಡಲು ಅರಣ್ಯ ಇಲಾಖೆ ಪಣ ತೊಟ್ಟಿದೆ. ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯ 7 ತಾಲೂಕುಗಳಲ್ಲಿ ಗಿಡಗಳನ್ನ ನೆಡಲು ಅರಣ್ಯ ಇಲಾಖೆ ವ್ಯವಸ್ಥೆ ಮಾಡಿಕೊಂಡಿದೆ. ಇದಕ್ಕಾಗಿ ಬಿಂಕದಟ್ಟಿ ಸಸ್ಯಪಾಲನಾ ಕ್ಷೇತ್ರದಲ್ಲಿ 53,000 ಗಿಡಗಳನ್ನ ರೆಡಿ ಮಾಡಿಕೊಂಡಿದೆ. ರಸ್ತೆ ಬದಿ, ಶಾಲಾ ಕಾಲೇಜುಗಳ ಆವರಣ, ಸರ್ಕಾರಿ ಖಾಲಿ ಜಾಗಗಳು, ಅರಣ್ಯ ಪ್ರದೇಶ ಹೀಗೆ ವಿವಿಧ ಪ್ರದೇಶಗಳಲ್ಲಿ ಗಿಡ ನೆಡೋ ಪ್ಲಾನ್ ಮಾಡಲಾಗಿದೆ. ಗದಗ ಜಿಲ್ಲೆಯನ್ನು ಹಸಿರೀಕರಣ ಸಲುವಾಗಿ ನಾವು ಸಸ್ಯದಲ್ಲಿ 53,000ಕ್ಕಿಂತ ಹೆಚ್ಚು ಗಿಡಗಳನ್ನು ಬೆಳೆಸಿದ್ದೀವಿ. ಹೆಚ್ಚಾಗಿ ರಸ್ತೆ ಬದಿಯಲ್ಲಿ ಸಸ್ಯಗಳನ್ನು ಬೆಳೆಸಿ ಆಮೇಲೆ ಹಸಿರೀಕರಣದಲ್ಲಿ ಮತ್ತು ಹೆಚ್ಚು ಮಾಡುವ ಅಂತ ಅದರ ಮತ್ತು RSP ಯೋಜನೆಯಲ್ಲಿ ರೈತರಿಗೆ ಹೆಲ್ಪ್ ಆಗಲಿ ಅಂತ ರೈತರು ತಮ್ಮ ಹೊಲದಲ್ಲಿ ಬೆಳೆಯೋದನ್ನ ಹಸಿರೀಕರಣವೂ ಹೆಚ್ಚಾಗಿರುತ್ತದೆ. ಸಸ್ಯಪಾಲನಾ ಕೇಂದ್ರದಲ್ಲಿ 53,000 ಸಸ್ಯಗಳು ಬೆಳೆಸಿದ್ದೀರಿ ಸಾರಿ, ಅದಕ್ಕಿಂತ ಹೆಚ್ಚಾಗಿಯೂ ಬೆಳೆಸಿದ್ದೀರಿ. ಆದರೆ ಸರ್ಕಾರಿ ಕೆಲಸಕ್ಕಾಗಿ ನಾವು ಬೆಳೆಸಿರೋದು ಅಂತಂದ್ರೆ 14/20 14-20 ಬೆಳೆಸಿದ್ದೀರಿ. ಆಲ, ಹರಳಿ, ಹತ್ತಿ, ಬಸರಿ ಮತ್ತು ಇದು ಹಲಸು, ತಾರೆ, ಸಿಹಿ ಹುಣಸೆ, ಮಾಗನಿ ಈ ಥರ ಸ್ಪೆತೋಡಿಯಾ ಬೆಳೆಸಿದ್ದೀರಿ. ಅವೆಲ್ಲ ಗೌರ್ಮೆಂಟ್ ಕೆಲಸಕ್ಕಂದ್ರೆ ರಸ್ತೆ ಬದಿ ಮತ್ತು ಗದಗ ಶಹರದಲ್ಲಿ ಎಲ್ಲ ಶಾಲೆಗಳ ಹತ್ರ ಖಾಲಿ ಇದ್ದ ಜಾಗಗಳೆಲ್ಲ ನಾವು ನೆಡ್ತಾ ಇದ್ದೀರಿ. ನೇರಳೆ, ನೆಲ್ಲಿ, ಮಹಾಗನಿ, ಶ್ರೀಗಂಧ, ತೇಗ, ಬಿದಿರು ಸೇರಿದಂತೆ 17ಕ್ಕೂ ಹೆಚ್ಚು ವಿವಿಧ ಜಾತಿಯ ಸಸ್ಯಗಳು ಸಿದ್ಧವಾಗಿವೆ. ಸ್ಥಳೀಯ ಹವಾಮಾನಕ್ಕೆ ಹೊಂದಿಕೊಳ್ಳುವ ಜಾತಿಗಳಿಗೆ ಆದ್ಯತೆ ನೀಡಲಾಗಿದೆ. ಗಿಡಗಳನ್ನ ನೆಡುವುದರ ಜೊತೆಗೆ ಅವುಗಳ ಸಂರಕ್ಷಣೆ ಮತ್ತು ಪೋಷಣೆಯ ಮೇಲೂ ಗಮನ ಹರಿಸಲು ಇಲಾಖೆ ನಿರ್ಧರಿಸಿದೆ. ಇನ್ನು ರಿಯಾಯಿತಿ ದರದಲ್ಲಿ ರೈತರಿಗೆ ಮಾವು, ನೇರಳೆ, ಬಿದಿರು ಸೇರಿದಂತೆ ಆದಾಯ ನೀಡೋ ಗಿಡಗಳನ್ನು ರೆಡಿ ಮಾಡಲಾಗಿದೆ. ಇಲ್ಲಿ ಅರಣ್ಯ ಇಲಾಖೆ ಒಳಗ 52,000 ಗಿಡಗಳನ್ನ ಸಸ್ಯಗಳನ್ನ ಬೆಳೆಸ್ಯಾರ. ಅದ್ರ ಪ್ರಕಾರ ಮಳೆ ಬೆಳೆ ಚೆನ್ನಾಗಲಿ ಅಂತೇಳಿ ಇಲ್ಲಿಂದ ಸಸ್ಯಗಳನ್ನ ತೊಗೊಂಡೋಗಿ ನಮ್ಮ ಹೊಲಗಳಲ್ಲಿ ನೆಟ್ಟರೆ ಮುಂಬರುವ ದಿನಗಳಲ್ಲಿ ಮಳೆ ಸುಖಕರವಾಗಿ ಆಗತ್ತನ್ನೋ ಒಂದು ಆಶಯದಿಂದ ಇಲ್ಲಿಂದ ಗಿಡ ಕೊಂಡ್ಕೊಂಡೋಗಿ ನಾವು ನಮ್ಮ ಹೊಲದಾಗ ಮನೆ ಮುಂದೆ ಹಚ್ಕೊಳ್ಳೋ ವ್ಯವಸ್ಥೆಗೆ ಬಂದೀವಿ. ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಧ್ಯೇಯದೊಂದಿಗೆ ಗದಗ ಅರಣ್ಯ ಇಲಾಖೆ ಮಹತ್ವದ ಹೆಜ್ಜೆ ಇಡ್ತಿದೆ. ಗದಗ ಅರಣ್ಯ ಇಲಾಖೆಯ ಈ ನಡೆ ಇತರೆ ಜಿಲ್ಲೆಗಳಿಗೂ ಮಾದರಿಯಾಗಬೇಕಿದೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.